Welcome to GH Maths YouTube. If g of x is equal to sin inverse of cos x whole square, then dy over dx is equal to what ಅಂತ ಬೇಕಾದರೂ ಕೇಳ್ಬೋದು. ಸೆಕೆಂಡ್ ಆರ್ಡರ್ d2y/dx² ಅಂತ ಬೇಕಾದರೂ ಕೇಳ್ಬೋದು. ಅಂದರೆ dy/dx ಕೇಳಿದಾಗ ಏನು ಆನ್ಸರ್ ಬರುತ್ತೋ ಸೆಕೆಂಡ್ ಆರ್ಡ್ರ್ ಮಾಡಿದಾಗ ಅದೇ ಆನ್ಸರ್ ಬರುತ್ತೆ ಅಂತ ಅಲ್ಲ. dy/dx ಅಂತ ಕೇಳಿದಾಗೂ ಸೇಮ್ ಸ್ಟೆಪ್ಪಲ್ಲೇ ಮಾಡಿ, ಸೆಕೆಂಡ್ ಆರ್ಡ್ರ್ ಕೊಟ್ಟಾಗೂ ಸೇಮ್ ಸ್ಟೆಪ್ಪಲ್ಲೇ ಮಾಡಿ, ಆನ್ಸರು ಡಿಫ್ರೆಂಟ್ ಬರುತ್ತೆ. dy/dxಗೂ ಮತ್ತು ಸೆಕೆಂಡ್ ಆರ್ಡ್ರಿಗೂ ಸೇಮ್ ಆನ್ಸರ್ ಬರುತ್ತೆ ಅಂತಲ್ಲ. ಮೆಥಡ್, ಈ ಪ್ರಾಬ್ಲಮ್ಸನ್ನು ಮೆಥಡ್ ಎರಡರಲ್ಲಿ ಯಾವ್ದು ಕೇಳಿದ್ರು ಅದೇ ಮೆಥಡಲ್ಲಿ ಮಾಡ್ಕೊಂಡು ಹೋಗಬೇಕು ಅನ್ನೋ ಅರ್ಥದಲ್ಲಿ ಹೇಳಿದೆ. ನಾವು ಆಪ್ಷನ್ಸ್ ಕೊಡ್ತೇನೆ. ಆಪ್ಷನ್ ಎ 2, ಆಪ್ಷನ್ ಬಿ -2, ಆಪ್ಷನ್ ಸಿ 0, ಆಪ್ಷನ್ ಡಿ -1. ಗಿವನ್ g of x is equal to sin inverse of cos x whole square, sin inverse of cos x. Here cos x can be written as sin of pi/2 minus x whole square. sin inverse of cos x ಯಾಕೆ ಸರ್ ಸೈನಿಗೆ ಕನ್ವರ್ಟ್ ಮಾಡಿದ್ದೀವಿ ಅಂದರೆ ಔಟ್ಸೈಡ್ sin inverse ಇದೆ ಅಂದರೆ ಇದಕ್ಕೊಂದು ಫಾರ್ಮುಲಾ ಇದೆ. sin inverse of sin x is equal to x. sin inverse of sin x equal to x. Here x is equal to what? pi/2 minus x. g of x is equal to pi/2 minus x whole square. This is g of x. Now differentiate with respect to x. g dash x is equal to, ನೀವು ಇಲ್ಲಿ a minus b whole square ಫಾರ್ಮುಲಾ ಅಪ್ಲೈ ಮಾಡ್ಕೊಂಡು ಮಾಡಿದ್ರು ಬರುತ್ತೆ, ಬಟ್ ಡೈರೆಕ್ಟ್ ಡಿಫ್ರೆನ್ಷಿಯೇಷನ್ ಮಾಡ್ಬೋದು. 2 ಇಂಟು ಎನಿ ಪವರ್ 2 ಇಂಟು pi/2 ಮೈನಸ್ ಎಕ್ಸ್ ಹೋಲ್ ಟು ದಿ ಪವರ್ ಆಫ್ 1 ಇಂಟು ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಚೈನ್ ರೂಲ್. pi/2 is a constant, derivative of this is 0, but xಗೆ ಡಿಫ್ರೆನ್ಷಿಯೇಷನ್ 1, here minus, this is g dash x. ಓಕೆ, ಅಲ್ಲಿ ಕ್ವಶನ್ಸ್ ಕೇಳೋದು d2/dx ಅಂದರೆ g"x. g"x. Again differentiate with respect to x. Here y is equal to what? f of x. y is equal to f of x. y ಅಂದ್ರೆ ಒಂದೇ, f of x ಅಂದ್ರೆ ಒಂದೇ. ಇಲ್ಲಿ g of x ಕೊಟ್ಟಿರೋದ್ರಿಂದ y is equal to g of x. ಓಕೆ, g"x is equal to, again differentiate ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಇದನ್ನು ಕ್ಲಿಯರ್ ಮಾಡ್ತಾನೆ. here minus into plus -2 into pi/2 minus x, this is just g'(x). ಕ್ಲಿಯರ್ ಮಾಡ್ತಾ ಇದ್ದೇನೆ. ಈಸ್ ಈಕ್ವಲ್ ಟು -2 ಇಂದ ಎರಡು ಗುಣಿಸ್ತೇನೆ, 2 ಟು ಕ್ಯಾನ್ಸಲ್ ಆಯಿತು, -π, ಮೈನಸ್ ಇಂಟು ಮೈನಸ್ ಪ್ಲಸ್ 2x. ಈಗ g'(x is equal to derivative of -π is constant 0, derivative of x is 1, remaining 2. ಅಲ್ಲಿಗೆ g'(x is equal to how much? 2. ಇದನ್ನು ಬೇಕಾದ್ರೆ d2y/dx², because y is equal to f of x or y is equal to g of x. Okay, d2y/dx² or g'(x is equal to how much? 2. Option C is A. Okay.